ಪೂರ್ಣ ಪ್ರಮಾಣದ ಚಂದ್ರಗ್ರಹಣ ಹಿನ್ನೆಲೆ ನಗರದ ಅನೇಕ ದೇವಸ್ಥಾನಗಳು ವಿಶೇಷವಾದಂತಹ ಪೂಜೆಯನ್ನ ಮಾಡಿ ಕ್ಲೋಸ್ ಮಾಡ್ತಾ ಇವೆ. ಸದ್ಯ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲೂ ಕೂಡ ಬೆಳಿಗ್ಗೆಯಿಂದ ವಿವಿಧ ರೀತಿಯಾದಂತಹ ಪೂಜೆಗಳು ಈಗ ನಡೆದು ದೇವಸ್ಥಾನದ ಬಾಗಿಲು ಕ್ಲೋಸ್ ಆಗಿರೋದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಗೆ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ ದೀಕ್ಷಿತ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತಿನ ದಿನದ ಯಾವ್ಯಾವ ರೀತಿಯಾಗಿ ಭಕ್ತಾದಿಗಳು ನಡ್ಕೊಳ್ಬೇಕು, ಏನ್ ಹೇಳಿ? ಇವತ್ತು ಕೇತುಗ್ರಸ್ತ ಚಂದ್ರಗ್ರಹಣವಾಗಿರೋದ್ರಿಂದ ಒಂದು ವಿಶೇಷ, ಒಂದು ಅವಿಶೇಷ. ಅಂದರೆ ಯಾಕೆಂದರೆ ಇವತ್ತು ಹೋಳಿ ಹಬ್ಬ ಅಂತ ನಾವೆಲ್ಲ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ. ನಾವು ಕಸ ಗುಡ್ಡೆ ಎಲ್ಲ ತೊಗೊಂಬಂದು ಹಾಕಿ ಸಾಯಂಕಾಲ ಬೆಂಕಿ ಹಚ್ಚಿ ಅದರ ಸುತ್ತಲೂ ಕುಣಿದು ಕುಪ್ಪಳಿಸುವಂಥ ವಿಶೇಷವಾದ ಹೋಳಿ ಹಬ್ಬವೇ ಇವತ್ತಿನ ದಿನ. ಇದೇ ಪೌರ್ಣಮಿಯ ದಿನ ಇವತ್ತು ಗ್ರಹಣಾಚರಣೆ ಇರೋದ್ರಿಂದ, ನಮಗೆ ಸೂತಕ ಇರೋದ್ರಿಂದ ಯಾವ ಹಬ್ಬಗಳನ್ನ ನಾವು ಆಚರಣೆ ಮಾಡೋ ಹಾಗಿಲ್ಲ. ಈ ಆಚರಣೆಯ ಕಾಲ ಅಂದರೆ ಮಧ್ಯಾಹ್ನ 3 ಗಂಟೆಯಿಂದ ಸಾಯಂಕಾಲ 7:30ವರೆಗೂ ಏನು ಗ್ರಹಣ ಕಾಲ ಇದೆ, ಆ ಗ್ರಹಣ ಕಾಲದಲ್ಲಿ ನಾವು ಗ್ರಹಣಕ್ಕೆ ಮುಂಚೆ ಒಂದು ಸ್ನಾನವನ್ನು, ಗ್ರಹಣ ಮೋಕ್ಷಾನಂತರ ಒಂದು ಸ್ನಾನವನ್ನು ಮಾಡಿ ಆ ಪಕ್ಕದಲ್ಲಿರುವಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಡ್ಬರೋದು ಒಂದು ವಿಶೇಷವಾದ ಕಾರ್ಯಕ್ರಮ. ಈ ದೋಷಗಳ ನಿವಾರಣೆಗಾಗಿ ನಾವು ಅಕ್ಕಿ ಮತ್ತು ಉದ್ದು ಎಣ್ಣೆಯನ್ನು ಆ ಸ್ವಾಮಿಗೆ ಸಮರ್ಪಣೆ ಮಾಡಿ ಎಲ್ಲ ನಮ್ಮ ದೋಷಗಳನ್ನ ಪರಿಹಾರ ಮಾಡಪ್ಪ. ಏನಪ್ಪ ಇಂಥ ರಾಶಿಗೆ ಮಾತ್ರ ಗ್ರಹಣ, ಬೇರೆ ರಾಶಿಗೆ ಇಲ್ವಾ ಅಂದರೆ ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದಾಗ ನಮ್ಮನೇನು ನಾವು ಭದ್ರ ಮಾಡ್ಕೊಳ್ಳೋಕೆ ಹೇಗೆ ನೋಡ್ತೀವೋ ಹಾಗೆ 12 ರಾಶಿಗಳಲ್ಲಿ ಎಲ್ಲ ರಾಶಿಗಳಿಗೂ ದೋಷನೂ ಇದೆ, ಉಪಯೋಗ ಇದೆ, ಅನುಪಯುಕ್ತನೂ ಇದೆ. ಆ ರೀತಿಯಾಗಿ ಎಲ್ಲ ಭಕ್ತರುಗಳು ಆ ಗ್ರಹಣ ಕಾಲದಲ್ಲಿ ನಿರ್ವಿಂಚನೆಯಿಂದ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಮೋಕ್ಷಾನಂತರ ಸ್ನಾನವನ್ನು ಮಾಡಿ ಪಕ್ಕದ ಶಿವಾಲಯಕ್ಕೆ ಹೋಗಿ ಉದ್ದು ಅಕ್ಕಿ ಎಣ್ಣೆಯನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಂಡ್ಬಂದು ಎಲ್ಲ ದೋಷವನ್ನು ನಿವೃತ್ತಿ ಮಾಡಪ್ಪ ಅಂತ ಈಶ್ವರನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಎಲ್ಲರಿಗೂ ಸುಭಿಕ್ಷವಾಗುತ್ತೆ. ಗವಿಗಂಗಾಧರನ ದೇವಸ್ಥಾನ ಎಷ್ಟು ಗಂಟೆಗೆ ಓಪನ್ ಆಗಿತ್ತು? ಯಾವ್ಯಾವ ರೀತಿಯಾದಂತಹ ವಿಶೇಷ ಪೂಜೆ ಇಲ್ಲಿ ದೇವರಿಗೆ ಆಗಿತ್ತು? ಈಗ ಬೆಳಗ್ಗೆ 6 ಗಂಟೆಗೆ ನಾವು ದೇವಸ್ಥಾನ ಬಾಗಿಲು ತೆಗೆದು ಪುಣ್ಯಾಹವಾಚನ ಕ್ರಮಗಳಿಂದ ಸ್ವಾಮಿಗೆ ಅಭಿಷೇಕ ಎಲ್ಲ ಮಾಡಿ ಕ್ಷೀರ ನೈವೇದ್ಯವನ್ನು ಮಾಡಿ ದೇವಸ್ಥಾನ ಆಗಿ 9 ಗಂಟೆಗೆ ಬಾಗಿಲು ಹಾಕ್ಬಿಟ್ವಿ. ತಿರ್ಗಾ ಸಾಯಂಕಾಲ 7:30 ತೆಗೆದು ಗರ್ಭಗೃಹವನ್ನು ಶುದ್ಧಿ ಮಾಡಿ ದೇವರನ್ನು ಶುದ್ಧಿ ಮಾಡಿ ಸ್ವಾಮಿಗೆ ಜಲಾಭಿಷೇಕವನ್ನು ಮಾಡಿ ಕ್ಷೀರ ನೈವೇದ್ಯವನ್ನು ಮಾಡಿ ಬಾಗಿಲಾಗ್ತೀವಿ. ನಾಳೆ ಬೆಳಗ್ಗೆ ವಿಶೇಷವಾದ ಮಹಾಭಿಷೇಕ, ವಿಶೇಷ ಅಲಂಕಾರ ಮತ್ತು ಹವನ ಹೋಮಗಳನ್ನೆಲ್ಲ ಇಟ್ಕೊಂಡಿದ್ದೀವಿ. ಇದೆಲ್ಲ ಮುಗಿಸಿ 12-1 ಗಂಟೆವರೆಗೂ ದೇವಸ್ಥಾನ ಬಾಗಿಲು ತೆಗೆದು ಎಲ್ಲರಿಗೂ ದರ್ಶನದ ಭಾಗ್ಯವನ್ನು ಕೊಡ್ತೀವಿ. ಗ್ರಹಣ ಸಂದರ್ಭದಲ್ಲಿ ಮನೆಗಳಲ್ಲಿ ಯಾವ ರೀತಿಯಾಗಿ ಭಕ್ತಾದಿಗಳು ಇರಬೇಕು ಗುರುಗಳೇ? ಸಾಮಾನ್ಯವಾಗಿ ಗ್ರಹಣದ ಕಾಲದಲ್ಲಿ ಮನೆಯಲ್ಲಿ ದೇವರನ್ನೆಲ್ಲ ಶುಚಿ ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ನಮ್ಮ ಮನಸ್ಸಿಗೆ ಯಾವ ದೇವರು ಒಲಿತಾರೋ, ದುರ್ಗಾಯಿ ನಮಃ ಹೇಳಿ, ನಮ ಶಿವಾಯ ಹೇಳಿ, ನಮೋ ನಾರಾಯಣ ಹೇಳಿ, ವಾಸುದೇವ ಹೇಳಿ, ಯಾವುದೋ ಒಂದು ನಾಮಸ್ಮರಣೆಯನ್ನು ಗ್ರಹಣ ಕಾಲದಲ್ಲಿ ನಾವು ಮಾಡ್ತಾ ಇದ್ರೆ ನಮಗೇನು ದೋಷಗಳಿರುತ್ತೆ ಆ ದೋಷಗಳೆಲ್ಲ ನಿವೃತ್ತಿ ಆಗುತ್ತೆ. ಆ ಪರಮಾತ್ಮನ ಪರಿಪೂರ್ಣವಾದ ಅನುಗ್ರಹ ಕೂಡ ಸಿಗುತ್ತೆ. ನಾಳೆ ಯಾವ ರೀತಿಯಾದಂತಹ ಪೂಜೆಯನ್ನು ಮಾಡಬೇಕು? ಬೆಳಗ್ಗೆ ಸ್ವಾಮಿಗೆ ಶುದ್ಧಿರ್ಥ, ನಂತರ ಮಹಾಭಿಷೇಕ, ವಿಶೇಷವಾದ ನೈವೇದ್ಯ. ಯಾಕೆಂದರೆ ಇವತ್ತು ಪೂರ್ತಿ ಸ್ವಾಮಿಗೆ ಬರೀ ಹಾಲು ನೈವೇದ್ಯದಲ್ಲಿ ಇಟ್ಟಿರ್ತೀವಿ. ನಾವು ಯಾವ ರೀತಿ ಉಪವಾಸ ಇರಬೇಕು ಅನ್ನೋ ಕಾರಣ ಇದೆಯೋ ಅದೇ ರೀತಿ ಸ್ವಾಮಿ ಕೂಡ ನಾವು ಬರೀ ಕ್ಷೀರದಲ್ಲೇ ನೈವೇದ್ಯ ಮಾಡಿ ಇಟ್ಟಿರ್ತೀವಿ. ನಾಳೆ ಮಹಾಭಿಷೇಕ, ವಿಶೇಷವಾದ ನೈವೇದ್ಯ, ಅಲಂಕಾರ, ಮಂಗಳಾರತಿಗಳನ್ನು ಮಾಡಿ ಎಲ್ಲ ಭಕ್ತರಿಗೂ ಪ್ರಸಾದ ವಿನಿಯೋಗ ಸಮೇತವಾಗಿ ದೇವಸ್ಥಾನ. ಕೊನೆಯ ಪ್ರಶ್ನೆ, ಗ್ರಹಣ ಸಂದರ್ಭದಲ್ಲಿ ದೇವರನ್ನ ದರ್ಬೆಯಲ್ಲಿ ಯಾಕೆ ಬಂಧನ ಮಾಡ್ತಾರೆ ಗುರು? ಈಗ ಸಾಮಾನ್ಯವಾಗಿ ನಮಗೇನಾದರೂ ಒಂದು ಏಟಾಯಿತು ಅಂದರೆ ಅದಕ್ಕೊಂದು ಬ್ಯಾಂಡೇಜ್ ಮಾಡ್ಕೊತೀವಿ. ಆ ಬ್ಯಾಂಡೇಜ್ ಮಾಡ್ಕೊಳ್ಳೋ ಉದ್ದೇಶ ಒಳಗಿರೋ ಹುಣ್ಣು ತೊಂದರೆ ಆಗದಿರಲಿ ಅನ್ನೋ ಭಾವನೆ. ಅದೇ ರೀತಿಯಾಗಿ ಆ ಗ್ರಹಣದ ದೋಷ ಸ್ವಾಮಿಗೆ ತಟ್ಟದೇ ಇರಲಿ ಅಂತೇಳಿ ಆ ದರ್ಬೆಯಿಂದ ಬಂಧನ ಮಾಡಿ ಸ್ವಾಮಿಯನ್ನು ಮುಚ್ಚಿಟ್ಟಿರ್ತೀವಿ. ನಾಳೆ ದರ್ಬೆಯನ್ನೆಲ್ಲ ತೆಗೆದು ಸ್ವಾಮಿಯನ್ನು ಶುದ್ಧಿ ಮಾಡಿ ತದನಂತರ ನಾವು ಪೂಜಾದಿಗಳನ್ನ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಇದಿಷ್ಟು ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ ದೀಕ್ಷಿತರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಗ್ರಹಣ ಸಂದರ್ಭದಲ್ಲಿ ಮನೆಯಲ್ಲಿ ಯಾವ ರೀತಿಯಾಗಿ ಇರಬೇಕು, ಪ್ರತಿಯೊಂದು ವಿಚಾರವನ್ನು ಕೂಡ ನ್ಯೂಸ್ 18ಗೆ ವಿಸ್ತೃತವಾಗಿ ತಿಳಿಸಿರುವಂತಹದ್ದು. ಕ್ಯಾಮರಾಮನ್ ನೂರ್ ಅಹಮದ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.